ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ ದೀಪಾವಳಿ ಹಬ್ಬದ್ದು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪಾರ್ಟ್ 1 ನೋಡಿ. ಪಾರ್ಟ್ 1 ನನ್ನ ಚಾನಲಲ್ಲಿದೆ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಲಿಂಕ್ ನೋಡ್ಬೋದು. ಹಾಯ್ ಗೈಸ್, ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಡ್ರೆಸ್ ತೊಗೊಂಡು ಬಂದಿದೆ. ಸೊ ಇನ್ನೊಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಈಗ ನಮ್ಮ ಅತ್ತೆ ಹೊಸ್ಕರ ಕಜ್ಜಾಯ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ 2 ಗಂಟೆ ಆಯಿತು ಟೈಮು. ಎಲ್ಲ ಎತ್ತುಗಳನ್ನ ಸಿಂಗಾರ ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಹತ್ರ ತೊಗೊಂಡು ಬರ್ತಾರೆ. ಇವಾಗ ನಾವಲ್ಲಿ ಹೋಗ್ತೀವಿ, ನಾನು ಮತ್ತು ಖುಷಿ. ನಾವು ಹೋಗೋಷ್ಟರಲ್ಲಿ ಅಲ್ಲಿ ತುಂಬ ಜನ ಸೇರ್ಕೊಂಡಿದ್ರು. ಹಾಗೆ ಸುಮಾರು ಎತ್ತುಗಳು, ಹೋರಿಗಳನ್ನೆಲ್ಲ ಕರ್ಕೊಬಂದಿದ್ರು. ಹಾಗೆ ಇಲ್ಲಿ ತುಂಬ ಪಟಾಕಿ ಕೂಡ ಹೊಡಿತಾ ಇದ್ರು. ನನಗೆ ಪಟಾಕಿ ಅಂದರೆ ಸ್ವಲ್ಪ ಭಯ, ಈ ಸರ ಪಟಾಕಿ, ಬಿಕಾಸ್ ಅದು ತಾಗ್ಬಿಡತ್ತಲ್ವ ಹಾರಿ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಹೇಗೆ ಸಿಂಗಾರ ಮಾಡಿದಾರಲ್ವ, ತುಂಬ ಚೆನ್ನಾಗಿ ಸಿಂಗಾರ ಮಾಡಿದ್ರು. ಲೈಕ್ ಅದು ಏನೋ ಪ್ರೈಸ್ ಇದೆ ಅಂತ ಕೂಡ ಹೇಳಿದರು. ನೋಡ್ಬೋದು, ಬಲೂನ್ ಆಗಿರ್ಬೋದು, ಆ ಥರ ಹೀಗೆ ಸುತ್ತಿರೋದು ತುಂಬ ಚೆನ್ನಾಗಿ ಕಾಡಿಗೆ ಬಣ್ಣ ಎಲ್ಲ ಬರೆದು ಮಾಡಿದರು ಸಿಂಗಾರ. ಬಟ್ ನನಗೆ ಪರ್ಸ್ನಲಿ ಎಲ್ಲೋ ಅವಕ್ಕೆ ತುಂಬ ಹಿಂಸೆ ಆಗುತ್ತೇನೋ ಅಂತ ಅನ್ನಿಸ್ತು. ಬಟ್ ಇದೇನು ಅವ್ರು ಯಾವಾಗಲೂ ಮಾಡಲ್ಲ, ಯಾವಾಗಲೂ ಒಂದಿನ ಮಾಡ್ತಾರೆ. ಅವ್ರನ್ನ ಲೈಕ್ ಎತ್ತು ಅಥವಾ ಹೋರಿಗಳನ್ನ ಆ್ಯಕ್ಚುಲಿ ತುಂಬ ಅವ್ರ ಮನೆ ಮಕ್ಕಳ ಥರನೇ ನೋಡ್ಕೊಳ್ತಾರೆ. ಬಟ್ ನಂಗೆ ಹಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಟ್ ಎಲ್ಲೋ ಒಂದು ಕಡೆ ಅವಕ್ಕೆ ಸ್ವಲ್ಪ ಪಟಾಕಿ ಸೌಂಡಿಗೆ ಭಯ ಆಗ್ತಾಯಿತ್ತು. ಈಗೇನಪ್ಪ ಅಂದರೆ ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಇಲ್ಲಿ ಎಲ್ಲ ಒಂದಾದಮೇಲೆ ಇಲ್ಲಿಂದ ಓಡಿಸ್ತಾರೆ. ಆಮೇಲೆ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈಗ ಕೆಲವೊಂದು ಬಯಲು ಸೀಮೆ ಕಡೆ ಎಲ್ಲ ಈ ರೀತಿ ಮಾಡ್ತಾರೆ, ನೋಡಿರ್ಬೋದು. ಎತ್ತುಗಳನ್ನ ಸಿಂಗಾರ ಮಾಡಿ ಈ ಥರ ಓಡಿಸೋದು, ಆಮೇಲೆ ಅದನ್ನು ಹಿಡಿಯೋದು, ಅದೆಲ್ಲ ಮಾಡ್ತಾರಲ್ವ. ಸೊ ಇಲ್ಲಿ ಹಿಡಿಯಲ್ಲ, ಬಟ್ ಈ ಥರ ಮಾಡ್ತಾರೆ. ಆ್ಯಕ್ಚುಲಿ ಸೊರಬ ಅಂದರೆ ಫುಲ್ ಒಂದು ಸ್ವಲ್ಪ ಅರೆ ಮಲೆನಾಡು ಅಂತ ಹೇಳ್ಬೋದು. ಇಲ್ಲಿ ಲೈಕ್ 2 ಕಡೆ ಇನ್ಫ್ಲುಯೆನ್ಸ್ ಕೂಡ ಇದೆ. ಐ ಮೀನ್ ಸ್ವಲ್ಪ ಇವ್ರು ಈ ಕಡೆ ನಮ್ಮ ಸೈಡಿಂದು ಫಾಲೋ ಮಾಡ್ತಾರೆ, ಸ್ವಲ್ಪ ಆ ಕಡೆ ಸೈಡಿಂದೂ ಕೂಡ ಫಾಲೋ ಮಾಡ್ತಾರೆ. ನಮ್ಮಮ್ಮಂದು ಊರು ಬಂದುಬಿಟ್ಟು ಸೊರಬ, ಅಪ್ಪಂದು ಸಾಗರದ ಹತ್ರ ಹಳ್ಳಿ, ಅಮ್ಮಂದು ಅಷ್ಟೇ ಸೊರಬದ ಹತ್ರ ಹಳ್ಳಿ. ಸೊ ಎರಡೂ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇದೆ. ಅಂದರೆ ತೀರಾ ಹತ್ತಿರ ಊರಾದ್ರೂ ಅಷ್ಟು ಸಿಮಿಲರ್ ಆಗಿಲ್ಲ. ಕೆಲವೊಂದು ಆಚರಣೆಗಳಲ್ಲಿ ನನಗೆ ದೀಪಾವಳಿ ಫಸ್ಟ್ ಟೈಮ್ ನಾನು ನಮ್ಮ ಮಾವನ ಮನೇಲಿ ಬಂದಿರೋದು ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಕೆಲವೊಂದು ಆಚರಣೆಗಳು ನಂಗೆ ಹೊಸದಿತ್ತು. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ ಕೇಸ್ ನೀವೇನಾದರೂ ಸೊರಬಾಯಿಂದ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಅವಾಗಿಂದ ದೇವಸ್ಥಾನ ಅಂತ ಅನ್ನಲ್ಲ. ಸೊ ನಾವು ದೇವಸ್ಥಾನ ಹತ್ರನೇ ಬಂದು ನಿಂತಿದ್ವಿ. ಸೊ ದೇವಸ್ಥಾನಕ್ಕೂ ಒಂದ್ಸಲಿ ಹೋಗಿ ಬನ್ನಿ ಅಂತ ಅತ್ತೆ ಹೇಳಿದರು. ಒಳಗಡೆ ಹೋಗಿ ಬಂದ್ವಿ. ನಾನಂತೂ ತುಂಬಾ ವರ್ಷ ಆಗಿತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದು. ಎಲ್ಲರೂ ಆಲ್ಮೋಸ್ಟ್ ಅವ್ರವ್ರದ್ದು ಹೋರಿಗಳನ್ನ ಸಿಂಗಾರ ಮಾಡ್ಕೊಂಡು ಬಂದಮೇಲೆ ಅದನ್ನು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಡೋದು ಅಂದರೆ ಓಡಿಸೋದು, ಲೈಕ್ ಇಲ್ಲಿಂದ ಓಡಿಸ್ತಾರೆ ಆ ಕಡೆ ಸೈಡು, ಆಮೇಲೆ ಮತ್ತೆ ವಾಪಸ್ ಬರ್ತಾವವು. ಈ ಟೈಮಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು, ಇಲ್ಲ ಅಂದರೆ ಅವು ನಮ್ಮ ಮೇಲೆ ಹಾರೋ ಥರ ಇರ್ತವೆ, ಕೆಲವೊಂದು ಅಗ್ರೆಸಿವ್ ಆಗಿರೋದು. ಅದೊಂದು ಲಾಸ್ಟ್ ಇದೆ ಅಲ್ಲ ಇವಾಗ. ಅಲ್ಲೊಂದು ಬಂದು ರೆಡಿಯಾಗಿದೆ.
ವಿಡಿಯೋ ಮಾಡ್ತಾ ಇದ್ದೀವಿ. ಇನ್ನೊಂದು ಯಾವುದೋ ಬಂತು. ಹೋರಿ ಎತ್ತುಗಳನ್ನ ಓಡಿಸೋದು ನೋಡಿಕೊಂಡು ನಾವು ದಿವ್ಯಾ ಅವ್ರ ಮನೆಗೆ ಹೋದ್ವಿ. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ನಿಮಗೆ ನೆನಪಿರುತ್ತೆ, ದಿವ್ಯಾ ಅಂದರೆ ನಮ್ಮ ಸಣ್ಣ ಮಾವನ ಮಗಳು. ಸೊ ದಿವ್ಯಾ ಮತ್ತು ದೊರೆ ಅಂತ ಅವರಿಬ್ರು ಅಕ್ಕ ತಮ್ಮ. ಅವ್ರ ಮನೇಲಿ ಬಂಡಿಯಮ್ಮ ಅಥವಾ ಬಂಡಿಯವ್ವ ಪೂಜೆ ಮಾಡ್ತಾ ಇದ್ರು. ಸೊ ಅದನ್ನ ಡೆಕೋರೇಟ್ ಮಾಡೋಕ್ಕೆ ಕರೆದಿದ್ರು ನಮಗೆ. ನಮ್ಮ ಅತ್ತೆ ಇಲ್ಲಿ ಮನೆಗೆ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಇವ್ರಿಗೆ. ನಾವು ಕೂಡ ಆದಷ್ಟು ಹೆಲ್ಪ್ ಮಾಡಿದ್ವಿ, ಹೇಗೆ ಮಾಡಿ ಅಂತ ಹೇಳ್ತಾ ಇದ್ವಿ. ನಮ್ಮ ಅತ್ತೆ, ಕೌಶಿ, ಖುಷಿ, ದೊರೆ, ದಿವ್ಯಾ, ನಾನು, ರಾಕು ಎಲ್ಲರೂ ಹೆಲ್ಪ್ ಮಾಡಿದ್ವಿ. ಈಗ ಬಂದು ಅದು ಏನೋ ಮಾಡ್ತಾರಲ್ಲ, ಏನು ಅಲ್ಲಿ ಮಾಡಲ್ಲ. ಈಗ ಇಲ್ಲಿ ಮಾಡ್ಕೊಂಡು ಅಲ್ಲಿಂದ ಬರ್ಬೇಕು. ಈಗ ಅಲ್ಲಿಂದ ತಂದಿ ಸಗಣಿನೇ ಆಗ್ಬೇಕಾ? ನಮ್ಮ ಸಗಣಿ ಎಲ್ಲ ಮಿಕ್ಸ್ ಮಾಡ್ಬೇಕು. ಅದು ನಮ್ಮ ಸಗಣಿ ಹೆಸರು ಹೇಳ್ಬಿಡ ನೀನ್ ಗೊತ್ತಿದ್ರೆ. ಯಾಕೆ ಏನ್ ಹೇಳು? ಬಂಡಿಯವ್ವ. ಕೊಟ್ಟು ಹೋಗ್ಕನಲ್ಲ ಸಣ್ಣ ದಾರದಾಗ ಗೇರ್ಕಾಯಿ ಅಂತ ಹೇಳಿ. ನಾವು ನಲ್ಲಿಕಾಯಿ ಮತ್ತೆ ಗೇರ್ಕಾಯಿ ಇಡ್ತೀವಿ ನಮ್ಮ ಲಜ್ಜಿಕಾಯಿ, ಗೇರ್ಕಾಯಿ, ಅಡಿಕೆಕಾಯಿ ಮೇಲ್ ಹಿಂಗ್ ಸುತ್ರಿ ಅದು. ಹಾ ಹಂಗ್ ತಗೋಬರ್ರಿ. ಹಾ ಅಲ್ಲಲ್ಲ ನೀವು ಹಂಗೆ ಸರಿ ಮಾಡ್ರಿ. ಅಲ್ಲ ಒಂದ್ ದಾರಕ್ಕ ಸೇರ್ಸಿ ಕಟ್ಟೋಣ. ಈ ಪೇಂಟಿಂಗ್ ಬಹಳ ಇಷ್ಟ ಕಣ. ದೊರೆ ಮಾಡಿದಂತೆ ದೊರೆ. ಹಾಗೆ ಇಲ್ಲಿ ಹಿಂದ್ಗಡೆ ಇರೋ ಪೇಂಟಿಂಗ್ ನಮ್ಮ ದೊಡ್ಡಪ್ಪನೇ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿದಾರಲ್ವಾ ನೋಡಿ. ಅವಾಗ ತುಂಬ ಹಿಂದೆ ಮಾಡಿರೋದಿದು. ಎಷ್ಟು ಚೆನ್ನಾಗಿದೆ ಇವಾಗ ತನಕನೂ. ಇಲ್ಲಿ ನೋಡ್ತಾ ಇರ್ಬೋದು ಕೌಶಿ ಮತ್ತು ದೊರೆ, ರಾಕು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಿ ಸೀರೆ ಉಡ್ಸೋಕ್ಕೆ, ಡೆಕೋರೇಟ್ ಮಾಡೋಕ್ಕೆ. ರಾಕು ಅಂದರೆ ನನ್ನ ತಮ್ಮ, ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಕೌಶಿ ನಮ್ಮ ಮಾವನ ಮಗ. ದೊರೆ ಮತ್ತು ದಿವ್ಯಾ ಕೂಡ ಅಷ್ಟೇ ಸಣ್ಣ ಮಾವನ ಮಕ್ಕಳು. ಸೊ ಇವಾಗಿಲ್ಲಿ ಮಾಡ್ತಾ ಇರೋದು ದೊರೆ ಮತ್ತು ದಿವ್ಯಾ ಅವ್ರ ಮನೇಲೆ ಬಂಡಿಯವ್ವನ್ ಮಾಡ್ತಾ ಇರೋದು. ಇದನ್ನ ಎತ್ತಿನ ಗಾಡಿ ಇದ್ದವರು ಮಾಡ್ತಾರಂತೆ. ನಮ್ಮ ಅತ್ತೆ ಮನೇಲಿ ಇದು ಗಾಡಿ ಇಲ್ಲ ಅಂತೆ. ಸೊ ಇವ್ರು ಯಾರ್ಯಾರ ಮನೇಲಿ ಇರುತ್ತೆ ಅಲ್ಲ ಗಾಡಿ, ಸೊ ಅವ್ರು ಮಾಡ್ತಾರೆ. ಇವ್ರು ಹೇಳಿದ್ರು ಇವಾಗ ಎತ್ತಿನ ಗಾಲಿಗಳ ಬಂಡಿ ಅಷ್ಟೇ ಇದೆ, ಬಟ್ ಇವಾಗ ಎತ್ತೆಲ್ಲ ಕೊಟ್ಬಿಟ್ಟಿದ್ದೀವಿ, ಇವಾಗ ಯಾರು ಎತ್ತಿನ ಗಾಡಿ ಓಡಿಸಲ್ಲ ಅಂತ ಹೇಳಿದ್ರು. ಅದೇನು ಬೀಳ್ಬೇಕಂತ ಏನಿಲ್ಲ. ಲೈಟಿನ ಸರ ಹಾಕ್ಬೇಕಲ್ಲ ತಮ್ಮ. ಬಂಡಿ ಪೂಜೆ ಮಾಡೋದು ಅಂತಾನೆ ಇದು. ವರ್ಷಕ್ಕೊಂದ್ಸತಿನ ಇದು ಬಂಡಿಯಮ್ಮ. ಬಂಡಿಯಪ್ಪ ಇಲ್ವಾ? ಬಂಡಿ ಗೌರಮ್ಮ ಇದು. ಇವರೇ ಎಲ್ಲ ಮಾಡಿರೋದು. ಅದು ಈ ನಾವಿಲ್ಲಿ ಅಲಂಕಾರಕ್ಕೆಲ್ಲ ಹೆಲ್ಪ್ ಮಾಡಿ ಬಾಳೆಕಂಬ ಹಾಗೆ ಕಬ್ಬಿಂದ ಇದನ್ನೆಲ್ಲನೂ ಕಟ್ಬಿಟ್ಟು ಆಮೇಲೆ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡ್ತಾ ಇರ್ಬೋದು ನನ್ನ ತಮ್ಮ ಇಲ್ಲಿ ಸ್ನ್ಯಾಪ್ ಆಗ್ತಾ ಇದ್ದಾನೆ. ತುಂಬ ನನಗೆ ಫಸ್ಟ್ ಟೈಮ್ ಇದು ಬಂಡಿಯಮ್ಮಂದು ಪೂಜೆ. ಈಗ ಇದಾದ್ಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಹೋಗಬೇಕು, ಅಂದರೆ ದೊಡ್ಡತ್ತೆ ಅವರು ಕೌಶಿ ಅವ್ರ ಮನೆಗೆ. ಸೊ ಅಲ್ಲಿ ಇವಾಗ ಕೊಟ್ಟಿಗೆ ಮಾರಿ ಅಂತ ಮಾಡ್ತಾರಂತೆ. ಕೊಟ್ಟಿಗೆ ಮಾರಿ ಏನಂದರೆ, ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ಎತ್ತು ಎಲ್ಲ ದನ ಎಲ್ಲ ಇತ್ತಲ್ಲ, ಅಲ್ಲಿ ಬಿದ್ದಿರೋ ಸಗಣಿ ಇರುತ್ತಲ್ಲ, ಆ ಸಗಣಿನ ಸ್ವಲ್ಪ ತೊಗೊಂಡ್ಬಂದು ಮನೆ ಸಗಣಿ ಜೊತೆ ಮಿಕ್ಸ್ ಮಾಡಿ ಆ ಕೊಟ್ಟಿಗೆಯಲ್ಲೇ ಸಗಣಿ ಮಾರಿ ಅಂತ ಮಾಡ್ತಾರೆ. ಯಾಕೆ ಅಂದರೆ ವರ್ಷ ಇಡೀ ಕೊಟ್ಟಿಗೆಲಿರೋ ದನ ಕರುಗೆ ಏನೂ ರೋಗ ಬರದೇ ಇರಲಿ ಅನ್ನೋ ಥರ. ಹಾಗೆ ನಾನು ಇವಾಗ ಹಾಕ್ಕೊಂಡಿರೋ ಔಟ್ಫಿಟ್ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಬೋದು. ಕಮೆಂಟಲ್ಲಿ ಕೂಡ ಕಳಿಸ್ತೀನಿ, ಇನ್ ಕೇಸ್ ಬೇಕಿದ್ರೆ ಕಮೆಂಟ್ ಮಾಡಿ. ಹಾಗೆ ನಾನು ಇವಾಗ ನಮ್ಮ ಅತ್ತೆ ಮನೆಗೆ ಬಂದೆ. ಇಲ್ಲಿ ನೋಡ್ಬೋದು ಇವ್ರು ಇಲ್ಲಿ ಇದು ಕೊಟ್ಟಿಗೆ ಮಾರಿ ಮಾಡಿದ್ದಾರೆ, ನೋಡ್ಬೋದು. ಇದು ನೋಡಿ ಕೊಟ್ಟಿಗೆ ಮಾರಿ ಅಂತ. ಕೊಟ್ಟಿಗೆ ಮಾರಿ ಅದು ಇದು ತಾನೆ ಇಂಡ್ಲಿ ಎಂತ ಕಾಯಿ ಅದು? ಇಂಡಚ್ಚಿಕಾಯಿ. ಅದು ಗೇರ್ಕಾಯಿ ನಲ್ಲಿಕಾಯಿ ಇಲ್ಲ, ಸಗಣಿಯಲ್ಲೇ ಮಾಡಿರೋದಲ್ವಾ ಅದು? ಇದಕ್ಕೆ ಹೂವೆಲ್ಲ ಹಾಕ್ಬೇಕು ಇನ್ನು. ಕೊಟ್ಟಿಗೆ ಮಾರಮ್ಮ, ಕೊಟ್ಟಿಗೆ ಮಾರಿ
ರೂಮ್ ತರ. ನೋಡಲ್ಲ ಮೇಲ್ಗಡೆಯಿಂದ ಈಗ ಪೋಷನ್ ಮಾಡಿ ರೆಡಿ ಆಗಿರುತ್ತಲ್ಲ. ಆ್ಯಕ್ಚುಲಿ ಜಸ್ಟ್ ಇವರು ಸಗಣಿಯಿಂದ ಇಲ್ಲಿ ಮಾಡಿರೋದಷ್ಟೇ, ಬಟ್ ಇನ್ನು ಅದು ಪೂಜೆ ಆಗಬೇಕು. ವಾಪಸ್ ದನ ಕರುನ ಏನು ಕಳಿಸಿರ್ತಾರಲ್ಲ ಅದು ವಾಪಸ್ ಬಂದಮೇಲೆ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು ಇವ್ರ ಮನೇಲಿ 2 ನಾಯಿ ಇದೆ. ಇದು ನೋಡ್ಬೋದು ಶಿಡ್ಸು, ಇದ್ರ ಹೆಸರು ಚಿನ್ನು ಅಂತ, ಇನ್ನೊಂದು ಪಿಂಕು. ಇವರು ಒಂಥರ ಅಣ್ಣ ತಂಗಿ ಥರ ಇದ್ದಾರೆ, ತುಂಬ ಕ್ಯೂಟ್ ಅನಿಸ್ತಾರೆ. ಆ್ಯಕ್ಚುಲಿ ಚಿನ್ನುಗೆ ಹುಷಾರಿರಲಿಲ್ಲ ಅಂತೆ ಒಂದು ಸ್ವಲ್ಪ ದಿನದಿಂದ, ಇವಾಗ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗೆ ನಾವು ಬೆಳಗ್ಗೆ ಅವಲಕ್ಕಿ ತಿಂಡಿ ತಿಂದಿದ್ದು. ಸೊ ಊಟಕ್ಕೆ ಲೇಟ್ ಆಯಿತು, 3:30 ಆಗಿತ್ತು. ಸೊ ಹಾಗಾಗಿ ಅತ್ತೆ ಬೋಂಡ ಮಾಡಿದ್ರು, ಬೋಂಡ ಬಜ್ಜಿ ಕೊಟ್ಟರು ತಿನ್ನೋಕ್ಕೆ. ಇಲ್ಲಿ ಊಟ ಸ್ವಲ್ಪ ಲೇಟೇ ಆಗುತ್ತೆ, ಯಾಕಂದರೆ ಪೂಜೆ ಎಲ್ಲ ಮಾಡಿದ್ಮೇಲೆ ಊಟ. ಇದು ಇಂಗ್ಲೀಷ್ ಅಲ್ಲ, ಮಾಲಿಂಗನಕಾಯಿ ಅದೇ ಬಳ್ಳಿ ನೋಡಿದಿಲ್ಲ, ರೌಂಡ್ ಗುಂಡಿಗೆ ಬರುತ್ತೆ. ಇದು ತಿನ್ಬೋದಾ? ಯಾವ್ದು ತಿನ್ಬೋದು? ನಾನು ಇಂಡ್ಲಚ್ಚಿಕಾಯಿ ಮತ್ತು ಮಾಲೆಂಗನಕಾಯಿ ಎರಡೂ ಒಂದೇ ಅಂದ್ಕೊಂಡಿದ್ದೆ, ಬಟ್ ಎರಡು ಬೇರೆ ಬೇರೆ ಅಂತ ಅಂದರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೌಶಿ ಚಿನ್ನುಗೆ ಪೆಡಿಗ್ರಿ ತಿನ್ನಿಸ್ತಾ ಇದ್ದಾನೆ. ಆಗಲೇ ಹೇಳಿದಾಗೆ ಅದಕ್ಕೆ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ತಿನ್ನಿಸಿದ್ರೆ ಮಾತ್ರ ತಿಂತಾಯಿತ್ತು. ಹಾಗೆ ಇಲ್ಲಿ ಯಾರೋ ಬಿಡಿಸಿಟ್ಟಿದ್ದು ಕಂಚಿ ಹಣ್ಣಿತ್ತು, ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಕಂಚಿ ಹಣ್ಣನ್ನ ಕೂಡ ನಾನೊಬ್ಬಳೇ ತಿಂದೆ. ನಾನು ಡ್ರೆಸ್ ಕೂಡ ಇವತ್ತು ಕಂಚಿ ಹಣ್ಣಿನ ಕಲರ್ದೇ ಹಾಕಿದ್ದೆ. ಇದರಲ್ಲಿ ತುಂಬ ವಿಟಮಿನ್ ಸಿ ಇರುತ್ತೆ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ತಿನ್ನಬೇಕು ಜಾಸ್ತಿ. ಸಿಕ್ಕಾಗೆಲ್ಲ ನಾನು ತಿಂತೀನಿ. ಸ್ವಲ್ಪ ಹುಳಿ ಇತ್ತು, ಇದು ಇಲ್ಲೇ ಬೆಳೆದಿರೋದಂತೆ, ಸೊ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇದಾದ್ಮೇಲೆ ಅಡುಗೆ ಮನೇಲಿ ನೋಡಿದ್ರೆ ಅತ್ತೆ ಎಡೆ ಹಾಕ್ತಾಯಿದ್ರು, ಒಂದೊಂದು ಕಡೆ ಎಡೆ ಇಡಬೇಕಂತ. ಇಲ್ಲಿ ಇಡಕ್ಲಿಗೂ ಕೂಡ 3 ಎಡೆ ಇಟ್ಟಿದ್ರು. ತುಂಬ ಏನೇನೋ ಅಡುಗೆಗಳು ಮಾಡಿದರು, 2-3 ಥರ ಪಲ್ಯ, ಕೋಸಂಬರಿ. ಹಾಗೆ ಇವರು ಬಾದುಷಾ ಅಥವಾ ಬಾದಾಮ್ ಪುರಿನ ಇವರೇ ಮಾಡಿದರು. ಆಮೇಲೆ ಹೊಸ್ಕರೆ ಕಜ್ಜಾಯ. ನಮ್ದು ಯಾರ್ದು ಊಟನೂ ಆಗಿಲ್ಲ, ಬೆಳಗ್ಗೆ ಅವಲಕ್ಕಿ ತಿಂದಿದ್ದು, ಆಮೇಲೆ ಬೋಂಡ ತಿಂದ್ವಿ. ಆ್ಯಕ್ಚುಲಿ ಏನಂದರೆ ಇಲ್ಲಿ ಎಲ್ಲ ಪೂಜೆ ಆದಮೇಲೆ ಸಂಜೆ 5 ಗಂಟೆ ಆಗುತ್ತೆ ಆಲ್ಮೋಸ್ಟ್ ಊಟ ಮಾಡೋದು. ಸೊ ಇವಾಗ ಇಲ್ಲಿ ಎಡೆ ಹಾಕ್ತಾ ಇದ್ದಾರೆ. ಎಡೆ ಹಾಕಿದ್ಮೇಲೆ ಇವಾಗ ಕೊಟ್ಟಿಗೆ ಮಾರಿ ಮಾಡ್ತಾ ಇದ್ದಾರೆ. ಇದೇನು ನೋಡ್ತಾ ಇದ್ದೀರಾ, ಈ ಬೂದಿಯಲ್ಲಿ ಬರಿತಾ ಇದ್ದಾರಲ್ಲ, ಇದು ಬೂರೆ ಹಬ್ಬದಲ್ಲಿ ಅಡುಗೆ ಮಾಡಿದಂಥ ಬೂದಿ. ಬೂರಿ ಹಬ್ಬದ್ದೇ ಆಗ್ಬೇಕಾ? ಇವತ್ತು ಬುಧವಾರ ಅಂದರೆ ಇವತ್ತು ಗೋಪೂಜೆ ಅಥವಾ ಕಾಲ್ ಪೂಜೆ ಮಾಡೋದು. ಸೋಮವಾರ ಬೂರೆ ಹಬ್ಬ ಇತ್ತು, ಅವತ್ತೇನು ಅಡುಗೆ ಮಾಡಿರ್ತಾರಲ್ಲ ಮನೇಲಿ ಅದ್ರ ಬೂದಿನ ಇವತ್ತು ಇಟ್ಕೊಂಡು ಈಗ ಮಾಡ್ತಾ ಇರೋದು. ಇವಾಗ ಇಲ್ಲಿ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಕೊಟ್ಟಿಗೆ ಮಾರಿ ಮಾಡಿದಾರಲ್ಲ, ಸೊ ಅದೆಲ್ಲ ಮಾಡಿ ಪೂಜೆ ಮಾಡ್ತಾರೆ. ಇವಾಗ ಎಲ್ಲ ಹೊರಗಡೆ ಹೋಗಿರುವಂಥ ಎಮ್ಮೆ ಎತ್ತೆಲ್ಲ ಒಳಗಡೆ ಬರುತ್ತೆ. ಸೊ ಬರುವಾಗ ಅದಕ್ಕೆ ಪೂಜೆ ಮಾಡಿ ಒಳಗೆ ಕರ್ಕೊಳ್ತಾರೆ. ಹಾಗೆ ಇಲ್ಲಿ ಕೌಶಿ ಹಿಡ್ಕೊಂಡಿರೋದು ಬಂದ್ಬಿಟ್ಟು ಮೀನು ಹಿಡಿಯೋ ಗಾಣ ಅಂತೆ. ಇದ್ರಲ್ಲಿ 1-2 ಸಲ ಮೀನು ಕೂಡ ಹಿಡ್ದ್ಯಾನಂತೆ ಅವನು. ಕೊಟ್ಟಿಗೆ ಮಾರಿನ ಇದು? ಇದು ಯಾಕೆ ಮಾಡೋದು? ಕೊಟ್ಟಿಗೆಗೆ ಇದು ದೀಪಾವಳಿ ಹಬ್ಬ ಕೊಟ್ಟಿಗೆದ ಮೇಯ್ನ್ ಅಲ್ಲ, ದನದ್ದು. ಕೊಟ್ಟಿಗೆಗೆ ಗೌರಿ ಅಂತೀವಿ, ಇದಕ್ಕೂ ಒಂದು ಹೆಸರಲ್ಲ, ಹಂಗೆ ಕೊಟ್ಟಿಗೆ ಮಾರಿ ಅಂತ ಕೊಟ್ಟಿಗೆ ಥರನೇ ಕಟ್ಟೋದು. ಅದೆಲ್ಲ ರೂಮ್ ಥರ ಮಾಡಿ ಬೇಗ ಹಬ್ಬ ಮಾಡ್ತೀವಿ. ಅಂದಾಗ ಏನಿರ್ಬೇಕು ಇಲ್ಲಿಡಾಕ ತರ್ತಿದ್ದಿಲ್ಲಲ್ಲ. ನಿಮಗೆ ಎಲ್ಲಿಡ್ತೆ ಖುಷಿ? ಇದೊಂದು ಇದಕ್ಕೆ ಕೊಟ್ಟಿಗೆ ಹತ್ರ ಒಂದೊಂದು ದೇವ್ರ ಹೆಸರು ಹೇಳಿ, ಒಂದೊಂದು ಹತ್ರ ಹೇಳೋದು. ಕಟ್ಟಿನೆಲ್ಲ ಅಲ್ಲ, ಕೊಟ್ಟಿಗೆ ಮಾರಿ ಪೂಜೆ. ಹಾಗೆ ಎಲ್ಲ ಕಡೆ ಪೂಜೆ ಮಾಡೋಷ್ಟರಲ್ಲಿ ಟೈಮ್ ಸುಮಾರು ಒಂದು 5:15 ಆಯಿತು. ಆವಾಗ ನಾವು ಊಟಕ್ಕೆ ಬಂದ್ವಿ. ಆವಾಗಲೇ ಹೇಳ್ದಂಗೆ ಊಟಕ್ಕಂತೂ ತುಂಬಾ ವೆರೈಟೀಸ್ ಇತ್ತು. ಊಟ ಮಾಡೋಷ್ಟರಲ್ಲಿ ಸಂಜೆನೇ ಆಗಿತ್ತು. ಈವ್ನಿಂಗ್ ಹಾಗೆ ಸುಮ್ಮನೆ ವಾಕ್ ಹೋಗೋಣ ಅಂತ ನಾನು, ಖುಷಿ, ಕೌಶಿ, ರಾಕು ಎಲ್ಲ ಹೊರಟ್ವಿ. ಆವಾಗಲೇ ದಿವ್ಯ ಮತ್ತೆ ದೊರೆ ಅಂತ ಅಂದಲ್ಲ, ಅವ್ರ ಮನೇಲಿ ಬಂಡಿಯಮ್ಮನ ಮಾಡಿದ್ವಲ್ಲ, ಸೊ ಅವರು ಹೊಸದಾಗಿ ಒಂದು ಕಡೆ ಬೇರೆ ಕಡೆ ಮನೆ ಕಟ್ತಾ ಇರ್ತಾರೆ. ಸೊ ಅಲ್ಲಿ ನೋಡ್ಕೊಂಬರೋಣ ಅಂತ ಹೋದ್ವಿ. ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಕಟ್ತಾ ಇದ್ದಾರೆ, ಇನ್ನೂ ಅದು ವರ್ಕ್ ಕಂಪ್ಲೀಟ್ ಆಗಿಲ್ಲ.
ಇವ್ರು ಪ್ಲ್ಯಾನಿಂಗ್ ಹೇಗೆ ಮಾಡಿದ್ದಾರೆ ಏನು ಅಂತೆಲ್ಲ ನೋಡ್ಕೊಂಡ್ವಿ, ಯಾಕಂದರೆ ನಾವು ಮನೆ ಕಟ್ಸ್ಬೇಕು. ಸೊ ಹಾಗಾಗಿ ಇಲ್ಲಿ ಎಷ್ಟು ಚದರಕ್ಕೆ ಎಷ್ಟು ದುಡ್ಡು ಅದೆಲ್ಲ ಕೇಳಿಕೊಂಡು ಚೆನ್ನಾಗಿ ನೋಡ್ಕೊಂಡು ಬಂದ್ವಿ. ನಮ್ಮ ಜೊತೆ ವಾಕಿಂಗಿಗೆ ಪಿಂಕು ಕೂಡ ಬಂದಿತ್ತು. ಹಾಗೆ ಏನಂದರೆ ನಾವು ಇವತ್ತು ಸಂಜೆನೇ ವಾಪಸ್ ಆಗ್ರೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಮಳೆ ನಿಧಾನ ಹೋಗ್ಬೋದು ಅಂತ ಮಾವ ಅತ್ತೆ ಎಲ್ಲ ಹೇಳಿದರು. ಸೊ ಹಾಗಾಗಿ ಇವತ್ತು ಇಲ್ಲೇ ಉಳಿಯೋದು ಅಂತ ಆಯಿತು. ಹಾಗೆ ಇಲ್ಲೇ ಊರೊಳಗೆ ಬಂದಿದ್ವಿ ಅಂಗಡಿಗೆ. ಇಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಇಲ್ಲಿ ಕಿಟ್ಕ್ಯಾಟಿ ಸಿಕ್ತು. ಸೊ ಕಿಟ್ಕ್ಯಾಟ್ ಎಲ್ಲರೂ ತೊಗೊಂಡು ತಿಂದ್ವಿ. ಹಾಗೆ ಇವರು ದೊರೆ ಮತ್ತು ದಿವ್ಯಾಗೂ ಕಿಟ್ಕ್ಯಾಟ್ ಕೊಡೋಣ ಅಂತ ತೊಗೊಂಡು ಅವ್ರ ಮನೆಗೆ ಹೊರಟ್ವಿ. ಇನ್ನು ಊರಲ್ಲಿ ಇವಾಗಿನ್ನೂ ಎಲ್ಲ ಲೈಟ್ ಹಾಕ್ತಾಯಿದ್ರು, ಹಾಗೆ ದೀಪ ಹಚ್ತಾಯಿದ್ರು. ಸೊ ಹಾಗಾಗಿ ಕತ್ಲಿತ್ತು. ಸೊ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ದೀಪ ಎಲ್ಲ ಹಚ್ಚಿ ಲೈಟ್ಸ್ ಎಲ್ಲ ಹಾಕಿ ಸುಮಾರು ಪಟಾಕಿ ಅಂತೂ ಹೊಡೆದ್ರು. ನೋಡ್ತಿರ್ಬೋದು ಇಲ್ಲಿ ಫೈನಲ್ ಆಗಿ ಬಣ್ಯಮ್ಮಂಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ, ಎಡೆ ಕೂಡ ಇಟ್ಟಿದ್ದಾರೆ. ಸೊ ಹೀಗೆ ಕಾಣಿಸ್ತಾ ಇತ್ತು ಇವ್ರ ಮನೇಲಿ. ನಾವು ನಾಳೆ ಬೆಳಗ್ಗೆ ಬೇಗನೆ ಹೋಗೋದ್ರಿಂದ ಇವ್ರನ್ನೂ ಮಾತಾಡಿಸ್ಕೊಂಡು ವಾಪಸ್ ನಾವು ಮಾವನ ಮನೆಗೆ ಹೊರಟ್ವಿ. ಊರಲ್ಲಿ ಎಲ್ಲರ ಮನೆಯಲ್ಲೂ ಅಷ್ಟೇ ತುಂಬ ಪಟಾಕಿ ಹೊಡಿತಾ ಇದ್ರು. ಮತ್ತೆ ಸಣ್ಣ ಹುಡ್ರೆ ಬರ್ಬೇಕೀಗ. ಒಳಗ್ ಬರ್ರಿ ಎಲ್ಲ. ಕೂಗ್ರಿ ಒಳಗ್ ಬರ್ರಾ? ಬರ್ರಿ ಅಡ್ಡಿಲ್ಲ. ಇಲ್ಲ ಬನ್ನಿ, ಇಲ್ಲಿ ಬಿಡ್ಬೋದು. ಬಜ್ಜಿ ಆಗ್ತೈತಿ. ಯಾವ್ದಾರ ಮನೆ ಎದುರಿಗೆ ಹೋದ ತಕ್ಷಣ ಇಟ್ಕೋಬೇಕು. ಉದಿನ ಕಡ್ಡಿ ಹಚ್ಬೇಕು ಫ್ರೆಶ್. ಚಟ್ನಿ ತಗೊಂಡ್ರಲ್ಲ ನೀವು 5 ಜನ ನಿಮ್ ತಮ್ಮ ಊರಾಗಾರ ಗಂಡಸರಲ್ಲ ನಾವೇ ಇದಾರೆ ಅದಕ್ಕೆ ಬಂದದ್ದು. ಗಂಡಸರು ಬಂದಲ್ಲ. ಹೋಗ ಮಾಡ್ಬೇಕಲ್ಲ ಸಣ್ಣ ಹುಡ್ರು ನೀವು. ಹಾಗೆ ನಿನ್ನೆ ರಾತ್ರಿ ಮಕ್ಕಳೆಲ್ಲ ದೀಪಾವಳಿಗೆ ಅಂತ ಕೂಗ್ಕೊಂಡು ಬಂದ್ರಲ್ಲ, ಅದು ಮಲೆನಾಡಲ್ಲಿ ಅಂಟಿಗೆ ಪಿಂಟಿಗೆ ಅಂತ ಮಾಡ್ತಾರೆ, ಅಥವಾ ಹಬ್ಬ ಆಡೋರು ಅಂತ ಮಾಡ್ತಾರೆ. ರಾತ್ರಿ ದೀಪ ತಗೊಂಡ್ ಬಂದು ನಮ್ಮ ಸೈಡ್ ಹಾಡು ಹೇಳ್ತಾರೆ ನೋಡಿ. ಇದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ಹಾಡು ಹೇಳ್ತಾರೆ ಮನೆಗೆ ಬಂದು. ನಾನು ಬಂದರು ತಮ್ಮ ಅರಮನೆಗೆ ಬಂದರು ತಮ್ಮ ಅರಮನೆಗೆ ಬಂದರು ತಮ್ಮ ಅರಮನೆಗೆ ಬಂದರು ತಮ್ಮ ಅರಮನೆಗೆ ಗುರುರಾಯ ಇಡುದಾರೆಂಟಡಿಕೆ ಸುಧಾರೆಂಟಡಿಕೆ ಬಿಡಿಯಾರೆ ತಡಿಕೆ ಬಿಡಿಯಾಲೆ ಸುಮಾರು 8 ಅಡಿಕೆ ಬಿಡಿಯಾಲೆ ಗುರುರಾಯ. ಈ ವಿಡಿಯೋ ಕುಕ್ಟಿ ಮಲೇಶಂಕರ ನಮ್ಮ ಭಾವ ಕಳ್ಸಿಕೊಟ್ಟಿದ್ದು. ಸೊ ಅವ್ರ ಮನೇಲಿ ಹಬ್ಬ ಆಡೋರು ಈ ರೀತಿ ಜಾನಪದ ಹಾಡನ್ನ ಹೇಳಿದ್ರು. ನಾವು ರಾತ್ರಿ ಮಾವನ ಮನೆಯಲ್ಲೇ ಉಳಿದು ಬೆಳಗ್ಗೆ ಬೇಗನೆ ಸಾಗರ ಕಡೆ ಬಂದ್ವಿ. ಸೊ ಹೀಗೆ ನಾನು ಈ ದೀಪಾವಳಿನ ಆಚರಿಸಿದೆ. ಐ ಹೋಪ್ ನಿಮಗೆ ದೀಪಾವಳಿ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀ ಕೃಷ್ಣ. ಬಾಯ್.